ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಮನುಷ್ಯನ ಬದುಕಿನಲ್ಲಿ ವಿವಾಹ ಎನ್ನುವುದು ಒಂದು ಅತ್ಯಂತ ಮಧುರವಾದ ಘಟ್ಟ. ಆದರೆ ಆ ದಾಂಪತ್ಯದ ಬಂಧಕ್ಕೆ ಪರಿಪೂರ್ಣತೆಯನ್ನು ನೀಡುವುದು ಕೇವಲ ಸಂತಾನ ಮಾತ್ರ. ಪ್ರತಿಯೊಬ್ಬ ದಂಪತಿಗಳು ತಮ್ಮ ರಕ್ತ ಸಂಬಂಧಿ ವಾರಸುದಾರರನ್ನು ಈ ಲೋಕಕ್ಕೆ ತರಲು ಮತ್ತು ಅವರ ಮುದ್ದು ನಗುಗಳಿಂದ ಮನೆಯನ್ನು ಆನಂದದ ಕಡಲನ್ನಾಗಿಸಲು ಕನಸು ಕಾಣುತ್ತಾರೆ. ಮಕ್ಕಳ ಆ ಮುದ್ದು ಮಾತುಗಳು ಜೀವನದ ಎಲ್ಲಾ ಒತ್ತಡಗಳನ್ನು ಮರೆಸುವ ಶಕ್ತಿಯನ್ನು ಹೊಂದಿವೆ. ನಮ್ಮ ಹಿಂದೂ ಸನಾತನ ಶಾಸ್ತ್ರಗಳ ಪ್ರಕಾರ ಮನುಷ್ಯನ ಜೀವನದಲ್ಲಿ 4 ಪ್ರಮುಖ ಗುರಿಗಳಿವೆ. ಅವುಗಳನ್ನೇ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂದು ಕರೆಯಲಾಗುತ್ತದೆ. ಈ 4 ಅನುಸರಿಸಿಯೇ ಮನುಷ್ಯನ ಜೀವನದ ಮೌಲ್ಯಗಳು ನಿರ್ಧರಿಸಲ್ಪಡುತ್ತವೆ. ಶಾಸ್ತ್ರಗಳಲ್ಲಿ ಪ್ರಸ್ತಾಪಿಸಿರುವಂತೆ ಸಂತಾನ ಪ್ರಾಪ್ತಿಯ ಮೂಲಕ ಮಾತ್ರ ಮನುಷ್ಯ ಮೋಕ್ಷಕ್ಕೆ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಮಗುವಿನ ಜನನದಿಂದ ಪಿತೃದೇವತೆಗಳು ಕೂಡ ಆತ್ಮಶಾಂತಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ವಂಶವೃದ್ಧಿಯನ್ನು ಬಯಸುತ್ತಾನೆ. ಆದರೆ ಕೆಲವರಿಗೆ ಈ ಭಾಗ್ಯವು ತಕ್ಷಣವೇ ದೊರೆತರೆ, ಇನ್ನು ಕೆಲವರಿಗೆ ಎಷ್ಟೇ ಪ್ರಯತ್ನಿಸಿದರೂ ವಿಳಂಬವಾಗುತ್ತಿರುತ್ತದೆ. ಇದಕ್ಕೆ ಕೇವಲ ದೈಹಿಕ ಕಾರಣಗಳು ಮಾತ್ರವಲ್ಲದೆ ಜಾತಕದಲ್ಲಿನ ಗ್ರಹಗಳ ಸಂಚಾರವು ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಮ್ಮ ವೇದ ಜ್ಯೋತಿಷ್ಯ ಶಾಸ್ತ್ರವು ಸ್ಪಷ್ಟಪಡಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ 5ನೇ ಮನೆಯನ್ನು ಪೂರ್ವ ಪುಣ್ಯ ಸ್ಥಾನ ಮತ್ತು ಸಂತಾನ ಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಈ ಸ್ಥಾನವು ಬಲವಾಗಿದ್ದರೆ ಮಾತ್ರ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಈ ಸಂತಾನ ಯೋಗಕ್ಕೆ ಮುಖ್ಯ ಕಾರಣಕರ್ತನು ದೇವಗುರುವಾದ ಬೃಹಸ್ಪತಿ. ಆ ಗುರುವಿನ ಅನುಗ್ರಹವಿಲ್ಲದೆ ಸಂತಾನ ಭಾಗ್ಯವನ್ನು ಪಡೆಯುವುದು ಬಹಳ ಕಷ್ಟಕರವಾದ ವಿಷಯ. ಮುಂಬರುವ 2026ನೇ ವರ್ಷದಲ್ಲಿ ಬೃಹಸ್ಪತಿಯ ಸಂಚಾರದಿಂದ ಕೆಲವು ರಾಶಿಗಳಿಗೆ ಸಂತಾನ ಭಾಗ್ಯವು ಅತ್ಯಂತ ಬಲವಾಗಿದೆ. ಜ್ಯೋತಿಷ್ಯ ತಜ್ಞರ ಅಂದಾಜಿನ ಪ್ರಕಾರ ಈ ವರ್ಷದಲ್ಲಿ 5 ರಾಶಿಗಳಿಗೆ ಗುರುಬಲದಿಂದ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಪ್ರಕಾಶಮಾನವಾಗಿವೆ. ಆ ರಾಶಿಗಳ ವಿವರಗಳನ್ನು ನಾವು ಈಗ ಗಮನಿಸೋಣ. 2026ನೇ ವರ್ಷದಲ್ಲಿ ಸಂತಾನ ಯೋಗವಿರುವ ರಾಶಿಗಳಲ್ಲಿ ಮೊದಲನೆಯದು ಮಿಥುನ ರಾಶಿ. ಕಳೆದ ಕೆಲವು ಸಮಯದಿಂದ ಮಕ್ಕಳಿಗಾಗಿ ಪ್ರಯತ್ನಿಸುತ್ತಾ ನಿರಾಶರಾಗಿರುವ ಮಿಥುನ ರಾಶಿಯವರಿಗೆ ಈ ವರ್ಷವು ಒಂದು ಹೊಸ ಆಶಾದಾಯಕ ಕಿರಣವಾಗಿ ಬರಲಿದೆ. ಮುಖ್ಯವಾಗಿ ಮೇ ತಿಂಗಳ 24ನೇ ದಿನಾಂಕದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ. ಇದಕ್ಕೆ ಪ್ರಮುಖ ಕಾರಣ ಸಂತಾನ ಕಾರಕರಾದ ಬೃಹಸ್ಪತಿಯು ನಿಮ್ಮ ಸ್ವಂತ ರಾಶಿಯನ್ನು ಪ್ರವೇಶಿಸುವುದು. ಲಗ್ನದಲ್ಲಿರುವ ಗುರುವು ತನ್ನ ಅಮೃತತುಲ್ಯವಾದ ದೃಷ್ಟಿಯಿಂದ ನಿಮ್ಮ ಸಂತಾನ ಸ್ಥಾನವನ್ನು ನೋಡಲು ಪ್ರಾರಂಭಿಸುತ್ತಾನೆ. ಇದು ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಒಂದಾಗಿದೆ. ಗುರುವಿನ ದೃಷ್ಟಿ ಬಿದ್ದ ತಕ್ಷಣ ಗರ್ಭಧಾರಣೆಗೆ ಸಂಬಂಧಿಸಿದ ಯಾವುದೇ ಸೂಕ್ಷ್ಮ ಆರೋಗ್ಯ ಸಮಸ್ಯೆಗಳು ಅಥವಾ ದೋಷಗಳು ಇದ್ದರೆ ಅವು ನಿವಾರಣೆಯಾಗುತ್ತವೆ. ವೈದ್ಯಕೀಯ ಪ್ರಯತ್ನಗಳು ಸತ್ಫಲಿತಗಳನ್ನು ನೀಡುತ್ತವೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನುಬಂಧ ಬಲಪಟ್ಟು ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ನೆಲೆಗೊಳ್ಳುತ್ತದೆ. ಈ ಸಮಯದಲ್ಲಿ ನೀವು ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವುದು ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಬಲವು ಇನ್ನಷ್ಟು ಹೆಚ್ಚಾಗುತ್ತದೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ವರ್ಷವು ಮನಸ್ಸಿನ ಆಸೆಗಳು ಈಡೇರುವ ಕಾಲವನ್ನು ತರಲಿದೆ. ಸಂತಾನದ ವಿಷಯದಲ್ಲಿ ನಿಮ್ಮ ಬಹುಕಾಲದ ಕನಸು ನನಸಾಗಲಿದೆ. ಮೇ ತಿಂಗಳ ನಂತರ ಬೃಹಸ್ಪತಿಯು ಲಾಭ ಸ್ಥಾನದಲ್ಲಿ ಸಂಚರಿಸುತ್ತಾ ತನ್ನ ಪವಿತ್ರ ದೃಷ್ಟಿಯಿಂದ ನಿಮ್ಮ 5ನೇ ಮನೆಯನ್ನು ಸಂಪೂರ್ಣವಾಗಿ ವೀಕ್ಷಿಸುತ್ತಾನೆ. ಲಾಭ ಸ್ಥಾನದಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಎಂದು ಸೂಚಿಸುತ್ತದೆ. ನಿಮ್ಮ ಸಂತಾನ ಸ್ಥಾನಕ್ಕೆ ಅಧಿಪತಿಯು ಬೃಹಸ್ಪತಿಯೇ ಆಗಿರುವುದು ಇಲ್ಲಿ ಮತ್ತೊಂದು ವಿಶೇಷ. ಇದರಿಂದ ಆರೋಗ್ಯಕರ ಸಂತಾನವನ್ನು ಪಡೆಯುವ ಯೋಗವು ದ್ವಿಗುಣಗೊಳ್ಳುತ್ತದೆ. ಸಿಂಹ ರಾಶಿಯ ದಂಪತಿಗಳು ಪ್ರತಿ ಭಾನುವಾರ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುವುದು ಶ್ರೇಯಸ್ಕರ. ನಂತರದ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವರ್ಷವು ಅದೃಷ್ಟದ ಸುದ್ದಿಯನ್ನು ತರಲಿದೆ. ಮೇ ತಿಂಗಳಿನಿಂದ ದೇವಗುರು ಬೃಹಸ್ಪತಿಯು ಭಾಗ್ಯಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಭಾಗ್ಯಸ್ಥಾನದಲ್ಲಿರುವ ಗುರುವು ನಿಮ್ಮ ಸಂತಾನ ಸ್ಥಾನವನ್ನು ವೀಕ್ಷಿಸುವುದು ಹಿರಿಯರ ಆಶೀರ್ವಾದ ಮತ್ತು ದೈವಾನುಗ್ರಹದಿಂದ ಸಂತಾನ ಪ್ರಾಪ್ತಿಯಾಗುವುದನ್ನು ಬಲವಾಗಿ ಸೂಚಿಸುತ್ತದೆ. ದೀರ್ಘಕಾಲದಿಂದ ಮಕ್ಕಳಿಗಾಗಿ ಹರಕೆ, ಪೂಜೆಗಳನ್ನು ಮಾಡುತ್ತಿರುವವರಿಗೆ ಈ ಸಮಯದಲ್ಲಿ ಫಲ ಸಿಗಲಿದೆ. ನಿಮ್ಮ ವಂಶವನ್ನು ಉಳಿಸುವ ವಾರಸುದಾರರು ನಿಮ್ಮ ಜೀವನಕ್ಕೆ ಕಾಲಿಡಲಿದ್ದಾರೆ. ಹುಟ್ಟುವ ಮಗುವು ತುಂಬಾ ಆರೋಗ್ಯವಂತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿರುತ್ತದೆ. ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಸಂಕಲ್ಪವು ಇನ್ನಷ್ಟು ಬಲಗೊಳ್ಳುತ್ತದೆ. 4ನೆಯ ರಾಶಿ ಧನುರಾಶಿ. ಧನುರಾಶಿ ದಂಪತಿಗಳಿಗೆ ಈ ವರ್ಷವು ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಮತ್ತು ಕುಟುಂಬದ ವಿಸ್ತರಣೆಯನ್ನು ತರಲಿದೆ. ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು 7ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದರಿಂದ ಗಂಡ ಮತ್ತು ಹೆಂಡತಿಯ ನಡುವಿನ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ನಿಮ್ಮ ಆರೋಗ್ಯವು ಸುಧಾರಿಸಿ ಗರ್ಭಧಾರಣೆಗೆ ಸೂಕ್ತವಾದ ಶಾರೀರಿಕ ಮತ್ತು ಮಾನಸಿಕ ವಾತಾವರಣವು ನಿರ್ಮಾಣವಾಗುತ್ತದೆ. ಗುರುವಾರಗಳಂದು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡುವುದು ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಕೊನೆಯದಾಗಿ ಅತ್ಯಂತ ಅದೃಷ್ಟವಂತ ರಾಶಿ ಎಂದರೆ ಅದು ಕುಂಭರಾಶಿ.
ಈ ರಾಶಿಯವರಿಗೆ ಸಂತಾನ ಸ್ಥಾನದಲ್ಲಿಯೇ ಗುರುವು ಸಂಚರಿಸುತ್ತಿರುವುದು ಕೋಟಿ ವರಗಳಿಗೆ ಸಮಾನವಾಗಿದೆ. ಯಾವುದೇ ಅಡೆತಡೆಗಳು ಇದ್ದರೂ ಅವು ಮಂಜಿನಂತೆ ಕರಗಿ ಹೋಗುತ್ತವೆ. ಆಧುನಿಕ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೂ ಈ ಸಮಯದಲ್ಲಿ 100ಕ್ಕೆ 100ರಷ್ಟು ಯಶಸ್ಸು ಸಿಗುವ ಸಾಧ್ಯತೆಗಳಿವೆ. ದೈವದ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಪ್ರಯತ್ನ ಮುಂದುವರೆಸಿದರೆ ನಿಮ್ಮ ಮನೆಯಲ್ಲಿ ಆನಂದದ ಹರಿಬಿಲುಗಳು ಮೂಡುವುದು ಖಚಿತ. ಈ 5 ರಾಶಿಗಳವರು ತಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸುವುದು ಒಳ್ಳೆಯದು. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ಬಹಳ ಉತ್ತಮ. ಸಂತಾನ ಗೋಪಾಲ ಮಂತ್ರವನ್ನು ನಿತ್ಯವೂ ಭಕ್ತಿಯಿಂದ ಜಪಿಸುವುದರಿಂದ ಗರ್ಭಧಾರಣೆಯ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮನೆಯ ಹಿರಿಯರನ್ನು ಮತ್ತು ಗುರುಗಳನ್ನು ಗೌರವಿಸುವುದು ಗುರುಬಲವನ್ನು ತಕ್ಷಣವೇ ಹೆಚ್ಚಿಸುತ್ತದೆ. ದಂಪತಿಗಳು ಯಾವುದೇ ಆತಂಕವಿಲ್ಲದೆ ಸಕಾರಾತ್ಮಕವಾಗಿ ಪ್ರಯತ್ನಿಸಿದರೆ 2026ನೇ ವರ್ಷದಲ್ಲಿ ಸಂತಾನ ಯೋಗವು ಖಂಡಿತವಾಗಿ ಒದಗಿ ಬರಲಿದೆ. ನಿಮ್ಮ ಮನೆಯಲ್ಲಿ ಶೀಘ್ರವೇ ಮಗುವಿನ ಅಳು ಕೇಳಿಸಲಿ ಎಂದು ಆಶಿಸುತ್ತಾ ನಿಮ್ಮ ಜೀವನವು ಸುಖ ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು.